ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ಚಂಪಾ ಷಷ್ಠಿಯ ಶುಭಾಶಯಗಳು. ಇವತ್ತು ನನ್ನ ಅಮ್ಮನ ಕುವಾಳೆ ಸಸಮ್ ಕೊಂಕಣಿ ಸ್ಪೆಷಲ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. 1.5 kg ಬೂದುಗುಂಬಳಕಾಯಿ. ಈಗ ಒಂದು ಮಿಕ್ಸಿ ಜಾರಿಗೆ 3 ಹಿಡಿ ಕಾಯಿ, 3 ಕಾಯಿ ಮೆಣಸು, ಎಣ್ಣೆಯಲ್ಲಿ ಕರೆದ 3 ರಾಮನಾಡ್ ಮೆಣಸು ಹಾಗೂ ಒಂದು ಅರ್ಧ ನಿಂಬೆ ಅಂದ್ರೆ ಸಣ್ಣ ನಿಂಬೆಯನ್ನು ಕಟ್ ಮಾಡುವಾಗ ಆಗುವಷ್ಟು ಹುಣಸೆ ಹುಳಿನ ಹಾಕಿ ಮಿಕ್ಸಿಯಲ್ಲಿ ಕಡ್ಕೊಳ್ಬೇಕು. ತುಂಬಾ ನೈಸ್ ಮಾಡ್ಲಿಕ್ಕಿಲ್ಲ, ಆದ್ರೆ ತುಂಬಾ ಕೋರ್ಸ್ ಅಲ್ಲ. ಓಕೆ, ಆ ಹದ ಇರಬೇಕು ಮಸಾಲೆದು. ಓಕೆನಾ? ಸೊ ಈಗ ಈ ಬೂದುಗುಂಬಳಕಾಯಿಯನ್ನ ತುಂಬಾ ತೆಳು ಕಟ್ ಮಾಡ್ಕೊಳ್ಳಿಕ್ಕಿಲ್ಲ, ದಪ್ಪಗಾಗಿರ್ಬೇಕು ಹೋಳು. ಅದ್ರದ್ದು ಸಿಪ್ಪೆ ತೆಕ್ಕೊಂಡು ಅದ್ರದ್ದು ಸೀಡ್ಸ್ ಅನ್ನ ಕೈಯಲ್ಲೇ ತೆಗೆಯುವಂಥದ್ದು. ಮತ್ತೆ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಕಟ್ ಮಾಡ್ಕೋಬಹುದು. ಕಟ್ ಮಾಡಿದ್ಮೇಲೆ ಎಲ್ಲವನ್ನು ನೀರಿಗೆ ಹಾಕೋಬೇಕು. ಇದು ಕೊಂಕಣೀಸ್ಗಳ ದೇವಸ್ಥಾನಗಳಲ್ಲಿ, ಮದುವೆ ಸಮಾರಂಭಗಳಲ್ಲಿ ಜಾಸ್ತಿಯಾಗಿ ಮಾಡುವಂತ ಒಂದು ರೆಸಿಪಿ. ತುಂಬಾ ಚೆನ್ನಾಗಾಗುತ್ತೆ. ಸೃಷ್ಟಿ ಸ್ಪೆಷಲ್ ಇದು. ಓಕೆ, ಸೊ ಹೀಗೆ ಎಲ್ಲ ತರಕಾರಿನ ಕಟ್ ಮಾಡಿಕೊಂಡು ನೀರಿಗೆ ಹಾಕೊಳ್ಬೇಕು. ಈಗ ಇದೇ ಟೈಮಲ್ಲಿ ನನ್ನ ಮಸಾಲೆನೂ ಕಡ್ದಾಗಿದೆ. ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕಿ ಒಂದು 2-3 ಸರ್ತಿ ಮಿಕ್ಸಿಯಲ್ಲಿ ಪಲ್ಸ್ ಮಾಡೋದು ಅಷ್ಟೇ. ಓಕೆ, ಸೊ ಈ ಬೂದು ಕುಂಬಳಕಾಯಿನ ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಒಂದು 2 ಕಾಯಿ ಮೆಣಸು, 1/2 ಟೀ ಸ್ಪೂನ್ ಟರ್ಮರಿಕ್ ಹಾಕಿ ಒಮ್ಮೆ ಸ್ವಲ್ಪ ನೀರು ಹಾಕಿ ಬೇಯಿಸಕ್ಕಿಡೋಣ ಒಂದು 5 ನಿಮಿಷ. 5 ನಿಮಿಷ ಆದ ಕೂಡಲೇ ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ, ಮಸಾಲೆನೂ ರೆಡಿ ಆಗಿದೆ ಇಲ್ಲಿ ನೋಡಿ. ಸೊ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಪುನಃ ಅದನ್ನು ಬೇಯಲಿಕ್ಕೆ ಇಡುವಂಥದ್ದು ಮುಚ್ಚಿ. ಸೊ ಈಗ ಬೂದು ಕುಂಬಳಕಾಯಿ ಚೆನ್ನಾಗಿ ಬೆಂದಿದೆ ನೋಡಿ, ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ. ಅಂದ್ರೆ ತುಂಬಾ ಓವರ್ ಕುಕ್ ಮಾಡ್ಲಿಕ್ಕಿಲ್ಲ, ಪರ್ಫೆಕ್ಟ್ ಆಗಿದೆ ಈಗ. ಸೊ ಈ ಸ್ಟೇಜ್ ಅಲ್ಲಿ ಏನ್ ಮಾಡ್ತೇವೆ, ನಾವು ಕಡ್ದಿಟ್ಟ ಮಸಾಲೆ ಇದೆಯಲ್ಲ, ಆ ಮಸಾಲೆನ ಹಾಕಿ ಒಳ್ಳೆ ಕನ್ಸಿಸ್ಟೆನ್ಸಿ ಚೆಕ್ ಮಾಡಿ. ಆಕ್ಚುಲಿ ಇದೇನ್ ಗೊತ್ತಾ, ಸ್ವಲ್ಪ ತುಂಬಾ ನೀರ್ ತರ ಮಾಡುವಂತದ್ದಲ್ಲ, ಸ್ವಲ್ಪ ನೀರ್ ಹಾಕ್ಬೇಕು ನೋಡಿ. ಈಗ ವೆಜಿಟೇಬಲ್ ನಾವು ತುಂಬಾ ನೀರ್ ಹಾಕಿರ್ಲಿಲ್ಲ, ಆದ್ರೂ ನೋಡಿ ಈಗ ಸ್ವಲ್ಪ ನೀರ್ ತರ ಬರುತ್ತೆ. ಆದ್ರೆ ಅದೇನಾಗತ್ತೆ, ಒಳ್ಳೆ ಕುದಿ ಬಂದಂಗೆ ಸ್ವಲ್ಪ ದಪ್ಪ ಬರುತ್ತೆ ನೋಡಿ. ಈಗ ಒಂದು ಕುದಿ ಬರ್ತಾ ಇದೆ. ಕನ್ಸಿಸ್ಟೆನ್ಸಿ ನೋಡಿ, ಸ್ವಲ್ಪ ತೆಳು ಇರ್ಬೋದು, ಆದ್ರೂ ಅದು ಮತ್ತೆ ದಪ್ಪ ಬರುತ್ತೆ ಸ್ವಲ್ಪ. ಈಗ ಒಗ್ಗರಣೆಗೆ ಇಡೋಣ. ಒಗ್ಗರಣೆಗೆ 3 ಚಮಚ ತೆಂಗಿನ ಎಣ್ಣೆ. ಬಿಸಿ ಆದ ಕೂಡಲೇ ನೋಡಿ ಕನ್ಸಿಸ್ಟೆನ್ಸಿ ದಪ್ಪ ಆಯ್ತು. ಎಣ್ಣೆ ಬಿಸಿ ಆದಾಗೆ 1 ಟೀ ಸ್ಪೂನ್ ಮಸ್ಟರ್ಡ್, ಅದರ ಮೇಲೆ ಅದಕ್ಕೆ ಬೇವಿನ ಸೊಪ್ಪು ಹಾಗೂ 1 ಕಾಯಿ ಮೆಣಸು, ಹಸಿ ಮೆಣಸು. ಒಗ್ಗರಣೆ ರೆಡಿ ಆಗಿದೆ. ಕುದಿಯುವಂತ ಪದಾರ್ಥಕ್ಕೆ ಈ ಒಗ್ಗರಣೆ ಹಾಕಿದ್ರೆ ನಮ್ಮ ಕುವಾಳೆ ಸಸಮ್ ಕೊಂಕಣಿ ಸ್ಪೆಷಲ್ ಡೆಲಿಕೆಸಿ ತಯಾರಾಗಿದೆ. ಒಮ್ಮೆ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.